ಶಾಸಕ ಮುನ್ರತ್ನ ಅವರನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಆ ಸಂದರ್ಭದಲ್ಲಿ ಮುನ್ರತ್ನ ಒಂದಿಷ್ಟು ವಿಚಾರಗಳನ್ನು ಹೇಳಿಕೊಂಡು ಅಳಲನ್ನು ತೋಡ್ಕೊಂಡಿದ್ದಾರೆ. ಕಳೆದ 5 ವರ್ಷಗಳಿಂದ ನನ್ನ ಜೊತೆ ಇದ್ದವರೇ ಈ ದೂರನ್ನು ಕೊಡ್ತಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ನಡೆದ ಮನಸ್ತಾಪಕ್ಕೋಸ್ಕರ ಈ ದೂರು ಸಲ್ಲಿಕೆ ಆಗ್ತಿದೆ. ಹಳೆಯ ಮನಸ್ತಾಪಗಳನ್ನೇ ಇಟ್ಕೊಂಡು ದಿನೇ ದಿನೇ ಪ್ರಕರಣ ದಾಖಲಾಗ್ತಾ ಇದೆ. ನಾನು 4 ಬಾರಿ ಶಾಸಕನಾಗಿದ್ದೀನಿ ಅಂತ ಶಾಸಕ ಮುನ್ರತ್ನ ಜಡ್ಜ್ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡ್ರು. ಈ ಕಿರುಕುಳಕ್ಕಿಂತ ಶಾಸಕ ಸ್ಥಾನಕ್ಕೆ ಬೇಕಾದ್ರೆ ರಾಜೀನಾಮೆನೆ ಕೊಟ್ಟು ಬಿಡ್ತೀನಿ, MLA ಸ್ಥಾನಕ್ಕಾಗಿಯೇ ಪ್ರತಿದಿನ ಈ ಕಿರುಕುಳವನ್ನು ಕೊಡ್ತಿದ್ದಾರೆ ಅಂತ ಕೋರ್ಟ್ನಲ್ಲಿ ರಾಜೀನಾಮೆಯ ಇಂಗಿತವನ್ನ ಮುನಿರತ್ನ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿರೋ ವ್ಯಕ್ತಿಯಾಗಿರುವ ನಾನು, ನನ್ನ ಮೇಲೆ ಈ ರೀತಿ ಆರೋಪಗಳನ್ನ ಬೇಕು ಅಂತಲೇ ಮಾಡಲಾಗ್ತಿದೆ ಅನ್ನೋ ಮಾತನ್ನ ಶಾಸಕರು ಮಾತನಾಡ್ತಾರೆ. ವಿನಾಕಾರಣ ತೇಜೋವಧೆ ಮಾಡೋ ಕೆಲಸ ಆಗ್ತಿದೆ. 5 ವರ್ಷದ ಹಿಂದೆನೆ ರೇಪ್ ಆಗಿದ್ರೆ ಅವತ್ತೇ ಕೇಸ್ ದಾಖಲು ಮಾಡಬೇಕಿತ್ತಲ್ಲ, ಇವತ್ತ್ಯಾಕೆ ಕೇಸನ್ನು ದಾಖಲು ಮಾಡ್ತಿದ್ದಾರೆ ಅಂತ ನ್ಯಾಯಾಧೀಶರ ಎದುರು ಶಾಸಕ ಮುನ್ರತ್ನ ನಾಯ್ಡು ಮಾತನಾಡಿದ್ದಾರೆ. 5 ವರ್ಷಗಳಿಂದ ನನ್ನ ಜೊತೆಗೆ ಯಾರ್ಯಾರಿದ್ರು ಅವರೇ ನನ್ನ ಮೇಲೆ ಈ ಕೇಸನ್ನು ದಾಖಲು ಮಾಡಿದ್ದಾರೆ. ರೇಪ್ ಆಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ 5 ವರ್ಷದ ಹಿಂದೆನೆ ರೇಪ್ ಕೇಸ್ ದಾಖಲು ಮಾಡಬಹುದಿತ್ತಲ್ವಾ, ಯಾಕೆ ಅವತ್ತು ದಾಖಲು ಮಾಡಿಲ್ಲ, ಈಗ ಯಾಕೆ ದಾಖಲು ಮಾಡ್ತಿದ್ದಾರೆ ಅಂತಂದ್ರೆ ಚುನಾವಣಾ ಸಂದರ್ಭದಲ್ಲಿ ಒಂದಿಷ್ಟು ಮನಸ್ತಾಪಗಳಾಗಿತ್ತು. ಆ ಮನಸ್ತಾಪದ ಕಾರಣಕ್ಕೆ ಕೇಸ್ಗಳನ್ನು ದಾಖಲು ಮಾಡ್ತಿದ್ದಾರೆ. ನಾನು ಶಾಸಕ ಅನ್ನೋ ಕಾರಣಕ್ಕೆ ಶಾಸಕರ ಸ್ಥಾನಕ್ಕೋಸ್ಕರ ಈ ರೀತಿ ಕೇಸ್ಗಳು ದಾಖಲಾಗ್ತಿದೆ. ಅಂಥದ್ದೆಲ್ಲ ಇದ್ರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೂ ಕೂಡ ರೆಡಿಯಾಗಿದ್ದೀನಿ. ಬೇಕಾದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಾನು ಮನೇಲಿ ಕೂತು ಬಿಡ್ತೀನಿ. ಈ ರೀತಿ ಆರೋಪಗಳು ಸುಮ್ಮನೆ ತೇಜೋವಧೆ ಮಾಡುವಂಥದ್ದನ್ನು ಬೇರೆಯವ್ರು ನಿಲ್ಲಿಸಬೇಕು ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಮಾನ್ಯ ಶಾಸಕರು. ಜಡ್ಜ್ ಮುಂದೆ ತಮ್ಮ ನೋವನ್ನು ಹೇಳ್ಕೊಂಡಿರುವ ಶೈಲಿ ಇದು. 5 ವರ್ಷದಿಂದ ಅವ್ರ ಜೊತೆಗೆ ಇದ್ರಂತೆ, ಅವ್ರಿಗೇನೂ ತಪ್ಪು ಮಾಡಿಲ್ವಂತೆ, ಚುನಾವಣಾ ಸಂದರ್ಭದಲ್ಲಿ ಮನಸ್ತಾಪ ಆಗಿತ್ತಂತೆ, ಅದಕ್ಕೋಸ್ಕರ ಈ ರೀತಿ ಘಟನೆಗಳು ನಡೀತಾ ಇದೆ, ತಾನೇನೂ ಮಾಡಿಲ್ಲ, ತನ್ನ ವಿರುದ್ಧ ತೇಜೋವಧೆ ಷಡ್ಯಂತ್ರ ಅಂತ ಮುನ್ರತ್ನ ಮಾತನಾಡ್ತಿದ್ದಾರೆ. ವೆಂಕಟೇಶ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಮುನ್ರತ್ನ ಅವ್ರಿಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನು ಕೋರ್ಟ್ ಆದೇಶ ಮಾಡಿದೆ. ಆದರೆ ಮುನ್ರತ್ನ ಒಳಗಡೆ ಬಹಳಷ್ಟು ವಿಚಾರಗಳನ್ನು ಮಾತನಾಡಿದ್ರು, ಅವರ ಪರ ವಕೀಲರು ಕೂಡ ಬಹಳ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಅನ್ನೋ ವಿಚಾರಗಳು ಕೇಳಿಬಂದಿದೆ. ಏನೇನು ಪ್ರಸ್ತಾಪ ಆಯಿತು ಕೋರ್ಟ್ ಹಾಲಲ್ಲಿ ಇವತ್ತು ವೆಂಕಟೇಶ್? ಎಸ್ ಪ್ರಣುತ್, ಏನು ನಿರೀಕ್ಷೆ ಅಂತ ಕೂಡ ಅವರಿಗೆ ಜೈಲು ಫಿಕ್ಸ್ ಆಗಿತ್ತು. ಅವರು ಕೂಡ ಅದಕ್ಕೆ ಮಾನಸಿಕವಾಗಿ ಸಿದ್ಧ ಆಗಿದ್ರು ಅಂತ ಕಾಣುತ್ತೆ. ಹಾಗಾಗಿ ಜೈಲಿನ ಆವರಣಕ್ಕೆ ಬರ್ತಿದ್ದಂಗೆ ಬಂದಂಥ ಬೆಂಬಲಿಗರನ್ನು ನೋಡಿ ತಲೆ ಬಗ್ಸಿ ಕೂತ್ಕೊಂಡಿದ್ರು. ಯಾರ ಜೊತೆನೂ ಕೂಡ ಮಾತಾಡ್ತಾ ಇದ್ದಿಲ್ಲ. ಯಾರೋ ಒಬ್ಬ ಆಪ್ತರನ್ನು ಕರೆದು ಏನೋ ಒಂದು ಸನ್ನೆ ಮಾಡಿ ಅವ್ರ ಹತ್ರ ವಿಚಾರವನ್ನು ತಿಳಿಸ್ತಾ ಇದ್ರು. ತದನಂತರ ಏನು ಕೋರ್ಟ್ ಹಾಲಿಗೆ ಏನು ಕರೆದ ತಕ್ಷಣ ಅವರು ಒಳಗಡೆ ಹೋಗಿ ಕೈಕಟ್ಟು ಮುಂದೆ ನ್ಯಾಯಾಧೀಶರ ಮುಂದೆ ನಿಂತಿದ್ರು. ಅವರ ಏನು ವಿಚಾರಣೆ ಆರಂಭ ಆಗ್ತಿದ್ದಂಗೆ ನಿಮ್ಮ ಹೆಸರೇನು ಅಂತ ಕೇಳಿದಂಗೆ ಮುನ್ರತ್ನ ಅಂತ ಕೂಡ ತಮ್ಮ ಪರಿಚಯವನ್ನು ಮಾಡ್ಕೊಳ್ತಾರೆ. ತದನಂತರ ಏನು ಒಂದು ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಅತ್ಯಾಚಾರ ಪ್ರಕರಣದಲ್ಲಿ ಕೇಳ್ತಿದ್ದಂಗೆ ಸೊ ಅವರು ಕೂಡ ಹೇಳ್ತಾ ಇರುವಂಥದ್ದು ಏನಂದರೆ, ನನ್ನ ಜೊತೆಯಲ್ಲಿದ್ದವರೇ ಈ ರೀತಿಯಾದಂಥ ಷಡ್ಯಂತ್ರವನ್ನು ಮಾಡವ್ರೆ, ನನ್ನನ್ನು ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಹೇಳಿ ಅವರು ಪ್ಲ್ಯಾನನ್ನು ಮಾಡ್ಕೊಂಡಿರು. ಯಾವಾಗ ಲೋಕಸಭಾ ಚುನಾವಣೆಯಲ್ಲಿ ಅವರ ಒಂದು ಸೋಲಾಯಿತು, ಆಗಿಂದ ಕೂಡ ನನಗೆ ಕೆಟ್ಟಗಳಿಗೆ ಶುರುವಾಯಿತು. ಸೊ ನನ್ನನ್ನು ರಾಜಕೀಯದಿಂದ ಮುಗಿಸ್ಬೇಕು, ಒಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸ್ಬೇಕು ಅಂತ ಹೇಳಿ ಕೂಡ ಇಷ್ಟೆಲ್ಲ ಷಡ್ಯಂತ್ರಗಳು ನಡೀತಾ ಇದೆ. ಸೊ ಬೇಕಾದರೆ ನಾನು ರಾಜಕೀಯವಾಗಿ ಸಾಕಷ್ಟು ಮಾನಸಿಕ ಕಿರುಕುಳ ಕೊಟ್ಟಿದ್ದಾರೆ, ನಾನು ಬೇಕಾದ್ರೆ ಇಲ್ಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಕೂಡ ಹೇಳಿದರು. ಅಂದರೆ 2 ನಿಮಿಷಗಳಿಗೆ ಮಾತಾಡಬೇಕಂತೇಳಿ ಮೊದಲಿಗೆ ಅವಕಾಶವನ್ನು ಕೇಳಿದರು. ನ್ಯಾಯಾಧೀಶರು ಏನು ಅಪ್ಪಣೆ ಕೊಡ್ತಿದ್ದಂಗೆ ಇಷ್ಟೆಲ್ಲ ಕೂಡ ವಿಚಾರವನ್ನು ಮಾಡಿದ್ರು. ಆಗ ನ್ಯಾಯಾಧೀಶರು ಕೂಡ ನೀವು ಎಲ್ಲಿ ರಾಜೀನಾಮೆಯನ್ನು ಕೊಡಬೇಕೋ ಅಲ್ಲೇ ರಾಜೀನಾಮೆಯನ್ನು ಕೊಡಿ ಅಂತ ಹೇಳಿ ಕೂಡ ಹೇಳಿದರು. ಇದಾದ ಬಳಿಕ ಏನು ಈ ಒಂದು ಸಂತ್ರಸ್ತರು ಆಗ ಆರೋಪ ಮಾಡ್ತಾ ಇರುವಂಥವ್ರು ಎಲ್ಲರೂ ಕೂಡ ನನ್ನ ಜೊತೆಲೇ ಇದ್ದವರೇ, ಸಾಕಷ್ಟು ವರ್ಷಗಳ ಕಾಲ ನನ್ನ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದವರು, ಬೇರೆಯವರ ಒಂದು ಮಾತಿಗೆ ಕೇಳಿ ಈ ರೀತಿಯಾದಂಥ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಅತ್ಯಾಚಾರ ಆಗಿದೆ ಅಂತ ಹೇಳಿದರೆ 4-5 ವರ್ಷಗಳ ಹಿಂದೆ ಈ ಒಂದು ಪ್ರಕರಣ ಆಗಿದ್ರೆ ಆಗಲೇ ಕಂಪ್ಲೇಂಟನ್ನು ಕೊಡಬಹುದಾಗಿತ್ತು, ಪೊಲೀಸರು ಇದ್ದರು, ನ್ಯಾಯ ಇತ್ತು. ಆದರೆ ಈಗ ಯಾಕೆ ಈ ರೀತಿಯಾಗಿ ನನ್ನ ವಿರುದ್ಧ ಪಿತೂರಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಕೂಡ ಅಳಲನ್ನು ತೋಡ್ಕೊಂಡ್ರು. ಸೊ ಎಲ್ಲವನ್ನು ಕೂಡ ಈಗಾಗಲೇ ಏನು ಕಂಪ್ಲೇಂಟ್ ಆಗೋದಕ್ಕೂ ಮುಂಚೆ ಮಾಧ್ಯಮಗಳಲ್ಲಿ ಕೂಡ ಯಥಾವತ್ತಾಗಿ ಈ ಒಂದು ಸುದ್ದಿ ಬಂದಿದೆ ಹೇಗೆ ಅಂತ ಕೂಡ ಕೇಳಿದ್ರು ಅವರ ಪರ ವಕೀಲರು. ಆಗ ಜಡ್ಜ್ ಅವರು ಕೂಡ ಏನು ನ್ಯಾಯಾಲಯಕ್ಕೆ ಹೋಗುವ ಮುಂಚೆ ಕೂಡ TV ಚಾನೆಲ್ಗೂ ಕೂಡ ಹೋಗಿರಬಹುದಲ್ವಾ ಅಂತ ಹೇಳಿ ಕೂಡ ನ್ಯಾಯಾಧೀಶರು ಹೇಳಿದರು. ಇದಾದ ನಂತರ ಏನು ವಾದ ಪ್ರತಿವಾದವನ್ನು ಆಲಿಸಿದ ನಂತರ 14 ದಿನಗಳ ಕಾಲ ಒಂದು ನ್ಯಾಯಾಂಗ ಬಂಧನಕ್ಕೆ ಕೂಡ ಆದೇಶವನ್ನು ಕೊಟ್ಟಿರುವಂಥದ್ದು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕಗ್ಲಿಪುರ ಪೊಲೀಸರು ಈಗಾಗಲೇ ಏನು ಗೃಹಾಂತರ ರೆಸಾರ್ಟ್ಗೆ ಕರ್ಕೊಂಡೋಗಿ ಸ್ಪಾಟ್ ಮಾಜರನ್ನು ಮಾಡಿದ್ದಾರೆ, ಸಂತ್ರಸ್ತ ಏನು ಕರ್ಕೊಂಡೋಗಿ ಸ್ಪಾಟ್ ಮಾಜರ್ ಮಾಡಿರುವಂಥದ್ದು, ಎಲ್ಲ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ ಲಿಖಿತ ರೂಪದಲ್ಲಿ.
ಇದಾದ ಬಳಿಕ SIT ಕೂಡ ಒಂದು ತನಿಖೆಯನ್ನು ಮಾಡುತ್ತೆ. SIT ತಂಡವನ್ನು ಕೂಡ ರಚನೆ ಮಾಡಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಮಾಡುತ್ತೆ. ಹೇಗಂದ್ರೆ ಯಶವಂತಪುರ ಪೊಲೀಸ್ ಠಾಣಾ ಲಿಮಿಟ್ಸ್ನಲ್ಲಿ ಸಾಕಷ್ಟು ಕೃತ್ಯಗಳು ನಡೆದಂತಹ ಒಂದು ಪ್ಲೇಸ್ಗಳೇನಿದೆ, ಹಾಗಾಗಿ ಅಲ್ಲಿಗೆ ಕೂಡ ಕೇಸ್ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿ ಕೂಡ ಗೊತ್ತಾಗಿತ್ತು. ನಿನ್ನೆ ಕೂಡ ಅದರ ಬಗ್ಗೆ ಮಾತುಕತೆ ಆಗಿ ಏನು ಲಿಖಿತವಾಗಿ ನ್ಯಾಯಾಧೀಶರು ಕೂಡ ಒಂದು ಸಹಿಯನ್ನು ಹಾಕ್ತಾರೆ ಅಂತ. ಹಾಗೆ ಈಗ ಒಂದು ಹೊಸ ಬೆಳವಣಿಗೆ ಅಂತ ಹೇಳಿದ್ರೆ ಸಹಜವಾಗಿ ಒಂದು SIT ತಂಡ ಕೂಡ ರಚನೆ ಆಗುತ್ತೆ. SIT ತಂಡ ರಚನೆ ಆದ ಮೇಲೆ ಈ ಎಲ್ಲ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮಾಡ್ತಾರೆ ಅಂತ ಹೇಳಿ ಈಗ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಪ್ರಣುತ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.